ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಮಹದಾಯಿ ಯೋಜನೆಗೆ ಗೋವಾ ಮುಖ್ಯಮಂತ್ರಿ ಸಾವಂತ್ ಅಪಸ್ವರ ಎತ್ತಿದ್ದಾರೆ, ಅಡ್ಡಿ ಮಾಡ್ತಾ ಇದ್ದಾರೆ. ಇನ್ನು ಗೋವಾದ ಮುಖ್ಯಮಂತ್ರಿ ಸಾವಂತ್ ಕುಮಾರಸ್ವಾಮಿ ಅವರಿಗೆ ಸ್ನೇಹಿತರಲ್ವಾ, ಜೆಡಿಎಸ್ ಅನ್ನ ಬಿಜೆಪಿ ಜೊತೆ ಸೇರಿಸಿದ್ದೇ ಅವರು. ಈಗ ಕುಮಾರಸ್ವಾಮಿ ಮತ್ತು ಸಾವಂತ್ ಒಟ್ಟಿಗೆ ಕೂತು ಸಂಧಾನ ಸೂತ್ರ ರೆಡಿ ಮಾಡಲಿ ಅಂತ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಅವ್ರೇನು ಈ ಕುಮಾರಸ್ವಾಮಿ ಅವ್ರು ಹೇಳ್ತಾರಲ್ರಿ, ವಿಜೇಂದ್ರ ಅಶೋಕರು ಹೇಳ್ತಾರಲ್ರಿ ತಮಿಳ್ನಾಡಿನವ್ರು ಸರ್ ಮಾಡ್ಕೊಳ್ಳಿ ಅಂತ, ಅದ್ಯಾಕೆ ಬಿಜೆಪಿಯವರು ಗೋವಾದವ್ರಿಗೆ ಹೇಳಕ್ಕಾಗಲ್ವಂತೆ? ಗೋವಾ ಸಿಎಂ ಅವರೇ ತಾನೇ ಬಿಜೆಪಿ ಸೇರಿಸಿದ್ದು, ಅದ್ಯಾಕಂತೆ ಒಂದ್ ಸ್ವಲ್ಪ ಹೇಳಿ ದಯಮೇಳೆ ನೀವು ಬಂದಾಗ ನಿಮಗೆ ಸಿಕ್ಲಿವ ಈ ಸಲ? ಯಾರಿಗೂ ಸಿಕ್ಲಿವೇನ್ರಿ ವಿಜಯ್? ನಿಮ್ಗೆ ಸಿಕ್ಲಿವೇನ್ರಿ? ಯಾರಿಗೂ ಸಿಗದೆ ನಿಮ್ಗೆ ಸಿಗ್ಬೇಕಲ್ಲಪ್ಪ? ಸಿಕ್ಕಿಲ್ವಾ? ಯಾರಿಗೂ ಒಬ್ರಿಗೂ ಸಿಕ್ಲಿವಾ? ಕೇಳ್ಬೇಕಾಯ್ತು. ಬಿಜೆಪಿಯವರು ನಿಮ್ಮನ್ನ ಬಿಜೆಪಿಗೆ ಸೇರಿಸಿದ್ದೆ ಅವರು, ಆ ಮುಖ್ಯಮಂತ್ರಿನ ತಗೊಂಬಂದು ಮಾದಾಯಿ ಮಾಡ್ಲಿಕ್ಕೆ ನೀವು ಜವಾಬ್ದಾರಿ ತಗೊಂಡ್ರೆ ಇಂಟಿಮೇಟ್ ನೀಡಿದ್ರೆ ಆ ಭಾಗದ ಜನ ಇನ್ನೂ ಕುಮಾರಸ್ವಾಮಿ ಅವರಿಗೆ ಅಪ್ರಿಶಿಯೇಟ್ ಮಾಡ್ತಾರಲ್ಲ. ತಮಿಳ್ನಾಡಿನ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಇದ್ದಾಗ್ಲೂ UPA ಜೊತೆಯಲ್ಲೂ ಅವ್ರು ಸ್ಟೇಟ್ ಇಂಟ್ರೆಸ್ಟೇ ನೋಡ್ತಾರೆ ವಿನ ಅವರು ಸ್ನೇಹ ವಿಶ್ವಾಸಕ್ಕೆ ಯಾವತ್ತೂ ಸಹ ಅವರು ಎಂಟ್ರಿ ಆಗಿಲ್ಲ. ಸೊ ಅದನ್ನ ಇವತ್ತು ಆದರೆ ಅವ್ರು ಇಂಡಿಪೆಂಡೆಂಟ್ ತಮಿಳ್ನಾಡವರು. ಈ ಗೋವಾದವ್ರು ಇಂಡಿಪೆಂಡೆಂಟ್ ಅಲ್ವಲ್ಲ, ಗೋವಾದವ್ರು ಬಿಜೆಪಿ ಅಲ್ಲ, ಹೈಕಮಾಂಡ್ ಮಾತು ಕೇಳಲೇಬೇಕಲ್ಲ. ಮತ್ತು ಇಷ್ಟು ಜನ MP ಗೆಲ್ಲಿಸೋದಕ್ಕೆ ಏನು ಪ್ರಯೋಜನ? ಕರ್ನಾಟಕವ್ರ ಕೊಡುಗೆ ಏನು ಬಿಜೆಪಿ ಅವ್ರದ್ದು? ಅದ್ಯಾಕೆ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ನಮ್ಮ ಸೋಮಣ್ಣಾಜಿ ಅವರು, ಇವರು ಜೋಶಿ ಅವರು, ಕುಮಾರಸ್ವಾಮಿ ಅವರು ಎಲ್ಲರೂ ಯಾಕೆ ಹೋಗಿ ಮೋದಿಯವ್ರ ಹತ್ರ ಮಾತಾಡಬಾರ್ದು? ಗೋವಾ CMಗೆ ಹೇಳಿ. ನಮ್ಮ ಅದರಲ್ಲೂ ಬೆಳಗಾಂ ಭಾಗದಲ್ಲಿ ಬಿಜೆಪಿಗೆ ಪಾರ್ಲಿಮೆಂಟ್ ಅಂತ ಅಂದ್ರೆ ಹಿಂದೆ ಮುಂದೆ ನೋಡಿದಲ್ಲೇ ಓಟ್ ಹಾಕಿದ್ದಾರೆ. ಮತ್ತೆ ಏನು ಅವ್ರದ್ದು ಕೊಡುಗೆ ಬಿಜೆಪಿ ಅವ್ರದ್ದು? ಸಚಿವ ಜೋಶಿಯವರು ಬೆಳಗ್ಗೆ ಎದ್ದು ಯಾವ್ಯಾವ್ದೋ ಟೀಕೆ ಟಿಪ್ಪಣಿ ಮಾಡ ಬಂದ್ಬಿಡ್ಲಿ, ಇದು ಇಶ್ಯೂನ ಸಾರ್ಟ್ ಔಟ್ ಮಾಡ್ಲಿ. ಗೋವಾ CM ಕರೆದಿ ಕುಮಾರಸ್ವಾಮಿ ಅವರು ಇಬ್ರು ಕೂತ್ಕೊಂಡು, ಅವರು ಕ್ಯಾಬಿನೆಟ್ ಇವರು ಕ್ಯಾಬಿನೆಟ್, ಗೋವಾ CM ಕರೆದಿ ಮೋದಿಯವ್ರ ಹತ್ರ ಕೂತ್ಕೊಂಡು ಸೆಟ್ಲ್ ಮಾಡ್ಲಿ. ಸೊ ನೀವು ಈ ವಿಚಾರಕ್ಕೆ ಹೋಗ್ಬಿಟ್ರೆ ಅವ್ರು ಯಾರು ಕೈಗೆ ಸಿಗಲ್ಲ ನಿಮ್ಗೆ. ನೀವೇನಾಗ್ತಾ ಇದೆ, ನೀವು ಏನೋ ಸ್ನೇಹ ವಿಶ್ವಾಸಕ್ಕೆ ಒಂದ್ ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅವ್ರನ್ನ, ಅದಕ್ಕೆ ಅವರು ಬೇರೆ ತರ ಟೀಕೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.